ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್ ನಾಯಕ್. ಇವತ್ತಿನ ದಿನ ನಾವು ಲೆಟ್ ಅಂದರೆ ನೀನು ಬಿಡು ಅನ್ನೋ ಅರ್ಥವನ್ನು ಕೊಡುವಂತಹ ಲೆಟ್ ಈ ಪದವನ್ನು ವಾಕ್ಯದಲ್ಲಿ ಹೇಗೆ ಬಳಸಬೇಕಂತ ತಿಳ್ಕೊಳ್ಳೋಣ. ಇದನ್ನು ನೋಡಿ. ಆತನನ್ನು ಹೋಗಲು ಬಿಡು, ಅವರನ್ನು ಬರಲು ಬಿಡು, ನನ್ನನ್ನು ನಿದ್ದೆ ಮಾಡಲು ಬಿಡು, ಆಕೆಯನ್ನು ಸಿನಿಮಾ ನೋಡಲು ಬಿಡು. ಹೀಗೆ ನಾವು ಹಲವಾರು ಸಮಯಗಳಲ್ಲಿ ಈ ಥರ ಪದವನ್ನು ಉಪಯೋಗಿಸ್ತಾ ಇರ್ತೀವಿ. ಇಂಗ್ಲೀಷ್ನಲ್ಲಿ ನಾವು ಇದನ್ನು ಲೆಟ್ ಅನ್ನೋ ಪದವನ್ನು ಬಳಸಿ ಈ ಥರ ವಾಕ್ಯಗಳನ್ನು ರೆಡಿ ಮಾಡಬೇಕು. ಲೆಟ್ನೊಂದಿಗೆ ಯಾವತ್ತೂ ಅಬ್ಜೆಕ್ಟಿವ್ ಪ್ರೊನೌನ್ಸ್ ಉಪಯೋಗಿಸ್ಬೇಕು. ಅಬ್ಜೆಕ್ಟಿವ್ ಪ್ರೊನೌನ್ ಅಂದರೆ ಮೀ ನನಗೆ, ಅಸ್ ನಮಗೆ, ಇಟ್ ಇದಕ್ಕೆ, ಈ ಥರ. ಇದು ನೋಡಿ, ಲೆಟ್ ಮೀ, ಲೆಟ್ ಅಸ್, ಲೆಟ್ ಇಟ್, ಲೆಟ್ ಹಿಮ್, ಲೆಟ್ ಯು, ಲೆಟ್ ರಾಣಿ, ಲೆಟ್ ಹರ್, ಲೆಟ್ ದೆಮ್, ಲೆಟ್ ಗೋಪಾಲ್. ಹೀಗೆ ಲೆಟ್ಟನ್ನು ಅಬ್ಜೆಕ್ಟಿವ್ ಪ್ರೊನೌನ್ಸ್ ಜೊತೆಗೆ ಬಳಸಬೇಕು. ವಾಕ್ಯ ರಚನೆ ನಿಯಮ ತುಂಬ ಸುಲಭ ಇದೆ. ಫಸ್ಟಿಗೆ ಲೆಟ್ ಬರಿಬೇಕು, ಆಮೇಲೆ ಅಬ್ಜೆಕ್ಟಿವ್ ಪ್ರೊನೌನ್ಸ್ ಬರಿಬೇಕು, ನಂತರ ಇನ್ಫಿನಿಟಿವ್ಸ್ ಅಂದರೆ ಕ್ರಿಯಾಪದದ ಮೊದಲ ರೂಪವನ್ನು ಬರಿಬೇಕು. ಲೆಟ್ ಮೀ ಗೋ ಅಂದರೆ ನನ್ನನ್ನು ಹೋಗಲು ಬಿಡು. ಲೆಟ್ ಅಸ್ ಸಿ ನಾವು ನೋಡೋಣ. ಒಂದು ಯಾವುದೋ ವಿಷಯವನ್ನು ಡಿಸ್ಕಸ್ ಮಾಡ್ತಾ ಇರ್ತೀವಿ, ಆವಾಗ ಈ ವಿಷಯ ಮಾತಾಡುವಾಗ ನಾವು ಹೇಳ್ತೀವಿ ನೋಡೋಂತಡಿ ಏನಾಗುತ್ತೆ ನೋಡೋಣ. ಆ ಸಮಯದಲ್ಲಿ ಲೆಟ್ ಅಸ್ ಸಿ ನಾವು ನೋಡೋಣ. ಲೆಟ್ ರವಿ ರೈಟ್ ರವಿಯನ್ನು ಬರೆಯಲು ಬಿಡು ಅಂದರೆ ರವಿಗೆ ಬರೀಲಿಕ್ಕೆ ಬಿಡು, ಅವನಿಗೆ ಡಿಸ್ಟರ್ಬ್ ಮಾಡಬೇಡ, ಅವನು ಬರೀಲಿ ಈ ಅರ್ಥದಲ್ಲಿ. ಲೆಟ್ ರವಿ ರೈಟ್. ಆಮೇಲೆ ಲೆಟ್ ಕಮಲಾ ಸಿಂಗ್ ಕಮಲಾಳನ್ನು ಹಾಡಲು ಬಿಡು ಅಂದರೆ ಅವಳನ್ನು ಹಾಡ್ಲಿಕ್ಕೆ ಬಿಡು, ಅವಳು ಹಾಡಲಿ, ಅವಳ ಪಾಡಿಗೆ ಅವಳು ಹಾಡಲಿ, ಅವಳಿಗೆ ಹಾಡ್ಲಿಕ್ಕೆ ಬಿಡು. ಲೆಟ್ ಹರ್ ಸ್ಟೇ ಆಕೆಯನ್ನು ಇರಲು ಬಿಡು, ಅವಳು ಇಲ್ಲೇ ತಂಗಲಿ ಅಥವಾ ಇಲ್ಲಿ ಉಳೀಲಿ, ಅವಳನ್ನು ಉಳಿಲಿಕ್ಕೆ ಬಿಡು ಅಂದರೆ ಲೆಟ್ ಹರ್ ಸ್ಟೇ. ಲೆಟ್ ದೆಮ್ ಕಮ್ ಅವರನ್ನು ಬರಲು ಬಿಡು, ಅವ್ರು ನಮ್ಮ ಜೊತೆ ಬರಲಿ. ಈಗ ನಾವೆಲ್ಲರೂ ಟ್ರಿಪ್ಪಿಗೆ ಹೋಗ್ತಾ ಇರ್ತೀವಿ, ನಮ್ಮ ಫ್ರೆಂಡ್ಸ್ ಎಲ್ಲ ನಾನು ಬರ್ತೇನೆ ಅಂತ ಹೇಳ್ತಾ ಇರ್ತಾರೆ. ನಿಮಗೆ ಅದನ್ನು ಬರಲಿಕ್ಕೆ ಇಷ್ಟ ಇರಲ್ಲ. ಆ ಟೈಮಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಏನಂತ, ಅವರನ್ನು ಬರಲಿಕ್ಕೆ ಬಿಡು, ಅವರು ಬರಲಿ ನಮ್ಮೊಟ್ಟಿಗೆ ಅಂತ. ಅವಾಗ ಹೇಳಬೇಕು ಲೆಟ್ ದೆಮ್ ಕಮ್ ಅವರನ್ನು ಬರಲು ಬಿಡು. ಲೆಟ್ ಹಿಮ್ ಡೂ ಆತನನ್ನು ಮಾಡಲು ಬಿಡು. ಐ ಡೋಂಟ್ ಲೆಟ್ ಯು ಗೋ ನಾನು ನಿನ್ನನ್ನು ಹೋಗಲು ಬಿಡುವುದಿಲ್ಲ. ಇನ್ನಷ್ಟು ಉದಾಹರಣೆಗಳು. ಲೆಟ್ ಮೀ ಟೇಕ್ ನನಗೆ ತೆಗೆದುಕೊಳ್ಳಲು ಬಿಡು. ಲೆಟ್ ದೆಮ್ ಟೇಕ್ ಅವರಿಗೆ ತೆಗೆದುಕೊಳ್ಳಲು ಬಿಡು. ಲೆಟ್ ಹಿಮ್ ಟೇಕ್ ಅವನಿಗೆ ತೆಗೆದುಕೊಳ್ಳಲು ಬಿಡು. ಲೆಟ್ ಹರ್ ಟೇಕ್ ಅವಳಿಗೆ ತೆಗೆದುಕೊಳ್ಳಲು ಬಿಡು. ಲೆಟ್ ಇಟ್ ಟೇಕ್ ಅದಕ್ಕೆ ತೆಗೆದುಕೊಳ್ಳಲು ಬಿಡು. ಲೆಟ್ ಮೀ ಗೋ ನನಗೆ ಹೋಗಲು ಬಿಡು. ಲೆಟ್ ಹಿಮ್ ಕಮ್ ಅವನಿಗೆ ಬರಲು ಬಿಡು ಅಥವಾ ಅವನು ಬರಲಿ. ಲೆಟ್ ದೆಮ್ ಪ್ಲೇ ಕ್ರಿಕೆಟ್ ಅವರನ್ನು ಕ್ರಿಕೆಟ್ ಆಡಿಕೊಳ್ಳಲು ಬಿಡು. ಲೆಟ್ ಮೀ ಗೆಟ್ ರೆಡಿ ನನಗೆ ತಯಾರಾಗಲು ಬಿಡು. ಲೆಟ್ ಮೀ ಟೆಲ್ ಯು ಸಮಥಿಂಗ್ ನನಗೆ ಏನಾದರೂ ಹೇಳಲು ಬಿಡು. ಲೆಟ್ ಮೀ ನೋ ನನಗೆ ತಿಳಿದುಕೊಳ್ಳಲು ಬಿಡು. ಲೆಟ್ ಮೀ ಡೂ ಇಟ್ ಮೈ ಸೆಲ್ಫ್ ಈ ಕೆಲಸವನ್ನು ನನ್ನಷ್ಟಕ್ಕೆ ನನಗೆ ಮಾಡಲು ಬಿಡು. ಲೆಟ್ ಮೀ ಟೆಲ್ ಯು ವಾಟ್ ವಿಲ್ ಹ್ಯಾಪನ್ ಏನು ನಡೆಯೋದೋ ನಿನಗೆ ಹೇಳಲು ಬಿಡು ಅಂದರೆ ಏನು ನಡೀತದೆ ಅಂತ ನಾನು ನಿನಗೆ ಹೇಳ್ತೇನೆ. ಲೆಟ್ ಮೀ ಡೂ ವಾಟ್ ಐ ವಾಂಟ್ ನನಗೆ ಇಷ್ಟವಾದದ್ದನ್ನು ನನಗೆ ಮಾಡಲು ಬಿಡು ಅಂದರೆ ನಂಗೆ ಡಿಸ್ಟರ್ಬ್ ಮಾಡಬೇಡ, ನನಗೆ ಇಷ್ಟ ಇದ್ದದ್ದು ನಾನು ಮಾಡ್ತೇನೆ, ಅದಕ್ಕೆ ನನಗೆ ಬಿಡು, ನನ್ನ ಪಾಡಿಗೆ ನನ್ನನ್ನು ಬಿಡು. ಲೆಟ್ ಮೀ ಸಿ ವಾಟ್ ಇಟ್ ಈಸ್ ಇದೇನು ಅಂತ ನೋಡಲು ನನಗೆ ಬಿಡು. ನಾನು ನೋಡ್ತೀನಿ ಇದೇನಂತ ನಾನು ನೋಡ್ತೀನಿ, ನನಗೆ ಬಿಡು ಅಂತ ಅರ್ಥ. ಲೆಟ್ ಮೀ ಸರ್ಚ್ ನನಗೆ ಹುಡುಕಲು ಬಿಡು. ಲೆಟ್ ಹರ್ ಕಮ್ ಟು ಎ ಡಿಸಿಷನ್ ಅವಳನ್ನು ಒಂದು ನಿರ್ಣಯಕ್ಕೆ ಬರಲು ಬಿಡು. ಲೆಟ್ ಹಿಮ್ ಟ್ರೈ ಆನ್ ಹಿಸ್ ಓನ್ ಅವನಿಗೆ ತನ್ನಷ್ಟಕ್ಕೆ ಪ್ರಯತ್ನಿಸಲು ಬಿಡು. ಓ ಲೆಟ್ ಮೀ ಥಿಂಕ್ ಫಾರ್ ಎ ಮೂಮೆಂಟ್ ನನಗೆ ಸ್ವಲ್ಪ ಆಲೋಚಿಸಲು ಬಿಡು ಅಂದರೆ ನಾನು ಸ್ವಲ್ಪ ಆಲೋಚನೆ ಮಾಡ್ತೇನೆ ಇದ್ರ ಬಗ್ಗೆ, ನನಗೆ ಬಿಡು, ಆಲೋಚನೆ ಮಾಡಲಿಕ್ಕೆ ಬಿಡು. ಪ್ಲೀಸ್ ಲೆಟ್ ಮೀ ರೀಡ್ ದ ಪೇಪರ್ ದಯಮಾಡಿ ನನಗೆ ಪತ್ರಿಕೆ ಓದಿಕೊಳ್ಳಲು ಬಿಡು. ಅದೇ ಥರ ಲೆಟಸ್ ಅಂದರೆ ಸಜೆಷನನ್ನು ತಿಳಿಸ್ಲಿಕ್ಕೆ, ಸೂಚನೆ ಕೊಡಲಿಕ್ಕೆ ಲೆಟಸನ್ನು ಬಳಸ್ತಾರೆ. ಲೆಟಸ್ ಗೋ ನಾವು ಹೊರಡೋಣ. ಲೆಟಸ್ ಸ್ಟಾರ್ಟ್ ನಾವು ಪ್ರಾರಂಭಿಸೋಣ. ಲೆಟಸ್ ಫಿನಿಶ್ ನಾವು ಪೂರ್ತಿ ಮಾಡೋಣ. ಲೆಟಸ್ ಸಿ ನಾವು ನೋಡೋಣ. ಲೆಟಸ್ ಮೀಟ್ ಅಗೇನ್ ಟುಮಾರೋ ನಾವು ನಾಳೆ ಮತ್ತೆ ಸೇರೋಣ. ಲೆಟಸ್ ಫಿನಿಶ್ ಅವರ್ ವರ್ಕ್ ನಾವು ನಮ್ಮ ಕೆಲಸ ಪೂರ್ತಿ ಮಾಡೋಣ. ಲೆಟಸ್ ಮೀಟ್ ದ ಡಾಕ್ಟರ್ ನಾವು ಡಾಕ್ಟರನ್ನು ಭೇಟಿ ಆಗೋಣ. ಲೆಟಸ್ ಸಿ ವಾಟ್ ವಿಲ್ ಹ್ಯಾಪನ್ ನಾವು ಏನು ನಡೆಯುತ್ತದೆ ನೋಡೋಣ. ಲೆಟಸ್ ಕಮ್ ಟು ಎ ಡಿಸಿಷನ್ ನಾವು ಒಂದು ನಿರ್ಣಯಕ್ಕೆ ಬರೋಣ. ಲೆಟ್ ಅಸ್ ಡೂ ಸಮಥಿಂಗ್ ನಾವೇನಾದರೂ ಮಾಡೋಣ. ಹೀಗೆ ಲೆಟ್ಟನ್ನು ಬಳಸಬೇಕು.
ನೀವು ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಹೋದಂತೆ ಈ ಸ್ಪೋಕನ್ ಇಂಗ್ಲೀಷ್ ತುಂಬ ಸುಲಭ ಆಗುತ್ತೆ. ದಯವಿಟ್ಟು ಹೆಚ್ಚೆಚ್ಚು ಪ್ರಾಕ್ಟೀಸನ್ನು ಮಾಡಿ. ಧನ್ಯವಾದಗಳು.